ತಂದೆ ನಾರಾಯಣ ನಮಸ್ಕಾರಗಳು. ನಾವು ಶಂಕರಾಚಾರ್ಯರು ಗುರುಗಳು ಎನ್ನುವುದನ್ನು ಕೇಳಿದ್ದೀವಿ, ಆದರೆ ಅದಕ್ಕೂ ಹಿಂದಿನ ಗುರು ಪರಂಪರೆ ಕಥೆ ನಮಗೆ ಗೊತ್ತಿಲ್ಲ. ಅದನ್ನ ಕೇಳೋಣ. ನಾವು ವೀಕ್ಷಕರೇ, ಸುಧಾಸ್ ಡ್ರೀಮ್ ವರ್ಲ್ಡ್ ಚಾನೆಲ್ಗೆ ಸ್ವಾಗತ. ಸಿದ್ಧರು ಈಗ ಎಲೆನಾಮದ ಕನೆ ಕೇಳು, ಶ್ರೀ ಗುರುಗಳು ತಾಯಿಯನ್ನು ಕುರಿತು ಹೇಳಿದ್ದನ್ನು ಹೇಳ್ತಾರೆ. ಅವ್ವ, ನೀನು ನನಗೆ ಈ ಪ್ರಕಾರವಾಗಿ ಹೇಳುತ್ತಿ, ಈ ಶರೀರ ಅನಿತ್ಯ ಎಂಬುದು ನಿನಗೆ ಗೊತ್ತಿದೆ. ಆಯುಷ್ಯದ ಭರವಸೆ ಏನು? ಅನಿತ್ಯಾನಿ ಶರೀರಾಣಿ ವಿಭುವೋ ನೈವ ಶಾಶ್ವತಃ ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹ. ಅಂದರೆ ಈ ದೇಹವು ನಿತ್ಯವಾದುದಲ್ಲ, ಅನಿತ್ಯವಾದದ್ದು. ಇದರಂತೆ ಐಶ್ವರ್ಯಾದಿಗಳು ಸಹ ಸ್ಥಿರವಲ್ಲ. ಮೃತ್ಯುವು ಸದಾ ನಮ್ಮ ಬೆನ್ನು ಹತ್ತಿಯೇ ಇರುತ್ತದೆ. ಅದು ನಮ್ಮನ್ನು ಯಾವಾಗ ನುಂಗುತ್ತದೆಂಬ ನಿಯಮವಿರುವುದಿಲ್ಲ. ಆದ ಕಾರಣ ಮನುಷ್ಯನು ಸಾಧಿಸಿದಷ್ಟು ಬೇಗ ಅಂದರೆ ಸಾಧ್ಯವಾದಷ್ಟು ಬೇಗ ಸಂಗ್ರಹ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಚಿರಂಜೀವಿ ಆಗಿದ್ದವನಿಗೆ ಮಾತ್ರ ಎಷ್ಟು ದಿವಸ ಟೈಮ್ ಇರ್ತದೆ, ಆದರೆ ಸಾಮಾನ್ಯರಿಗೆ ಅಲ್ಲ. ಯಾಕೆಂದ್ರೆ ದೇಹ ಅತ್ಯಂತ ಕ್ಷಣಿಕವಾದದ್ದು. ಆದ್ರಿಂದ ನಾವು ದೃಢವಾಗಿರುವಾಗಲೇ, ಅಂದ್ರೆ ಗಟ್ಟಿಯಾಗಿರುವಾಗಲೇ, ಪ್ರಾಯದಲ್ಲಿರುವಾಗಲೇ ಪುಣ್ಯ ಸಂಪಾದನೆ ಮಾಡ್ಕೋಬೇಕು. ಯಾರು ಮೃತ್ಯುವನ್ನು ಗೆಲ್ತಾರೋ ಅವ್ರ ಶರೀರ ಶಾಶ್ವತವಾಗಿರ್ತದೆ ಅಂತ ಹೇಳ್ತಾರೆ. ಹಾಗಲ್ಲದೆ ಹಗಲು ರಾತ್ರಿ ಇಡೀ ಆಯುಷ್ಯ ಕಡಿಮೆ ಕಡಿಮೆ ಅಂದ್ರೆ ಕ್ಷೀಣ ಆಗ್ತಾ ಇರ್ತದೆ. ಹಾಗಾಗಿ ಸಣ್ಣ ವಯಸ್ಸಿನಿಂದನೇ ಮನುಷ್ಯ ಧರ್ಮವನ್ನ ಮಾಡ್ತಾ ಹೋಗ್ಬೇಕು. ಸೂರ್ಯನ ರಥ ಹೇಗೆ 1 ನಿಮಿಷದಲ್ಲಿ 22,000 ಗಾವದು ದಾರಿಯನ್ನು ಕ್ರಮಿಸ್ತದೆಯೋ, ಮನುಷ್ಯನ ಆಯುಷ್ಯನು ಹಾಗೆ ತೀವ್ರವಾಗಿ ಕ್ಷೀಣವಾಗ್ತಾ ಇರ್ತದೆ. ನೀನು ಸ್ವಲ್ಪ ನೀರಿನಲ್ಲಿ ಬಹುದಿವಸ ಬದುಕಲಿಕ್ಕೆ ಆಗೋದಿಲ್ಲ ನೋಡಿ. ಹಾಗೆ ಅಲ್ಪಾಯುಷ್ಯದ ಮನುಷ್ಯನು ಕೂಡ ಈ ಭಾವಸಾಗರದಲ್ಲಿ ಬಹುದಿವಸ ಬದುಕಿರ್ಲಿಕ್ಕೆ ಆಗೋದಿಲ್ಲ. ಯಾವಾಗ ಮರಣ ಹೊಂದುತ್ತಾನೆ ಅವನು ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ. ಆದ್ದರಿಂದ ನಾವು ಮನುಷ್ಯ ಜನ್ಮದಲ್ಲಿ ಒಂದೆರಡು ಪ್ರಾಣ ಇರೋ ತನಕ ಮೊದಲು ಧರ್ಮ ಮಾಡ್ಕೋಬೇಕು. ಯಾಕೆಂದ್ರೆ ಗಿಡದ ಎಲೆ ಮೇಲೆ ಬಿದ್ದಂತಹ ಮಳೆ ನೀರು ಹೇಗೆ ತಾನು ಒಂದು ಚೂರು ಹೀರ್ಕೊಳ್ಳೋದಿಲ್ಲ, ಎಲ್ಲ ಕೆಳಗೆ ಬಿದ್ದುಬಿಡ್ತದೆ. ಹಾಗೆ ಶರೀರನೂ ಸ್ಥಿರ ಅಲ್ಲ, ಶರೀರ ನಾಶ ಆಗುವಂಥದ್ದು. ಜೀವಿಗಳ ಮರಣವೇ ನಿಶ್ಚಯವಾಗಿತ್ತು. ಜೀವಿಗಳಿಗೆ ಯೌವನದಲ್ಲಾಗಲಿ ಅಥವಾ ಮುಪ್ಪಿನಲ್ಲಾಗಲಿ ಮರಣ ಯಾವಾಗಾದ್ರೂ ಬರ್ಬೋದು. ಇಂಥ ಟೈಮಿಗೆ ಬರ್ತದೆ ಅಂತ ಯಾರು ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ನಾವು ನೋಡ್ತೇವೆ, ಮರ ಗಿಡಗಳೆಲ್ಲ ಎಲೆ ಹಣ್ಣಾದ ತಕ್ಷಣ ಅವು ಬಿದ್ದು ಬೀಳ್ತವೆ. ಹಾಗೆ ನಮ್ಮ ಶರೀರನೂ, ಈಗ ಯಾವ ಮನುಷ್ಯನಿಗೆ, ಯಾವುದೇ ಒಬ್ಬ ಮನುಷ್ಯ ಯಾರಿಗಾದ್ರೂ ಜನರಿಗೆ ಬಡ್ಡಿ ಕೊಟ್ಟ ಹಣಕ್ಕೆ ಅಂತ, ಅಂದ್ರೆ ಬಡ್ಡಿ ಲೆಕ್ಕಕ್ಕೆ ಸಾಲವನ್ನು ಕೊಟ್ಟ ಅಂತ ತಿಳ್ಕೊಳ್ರಿ. ಆಗ ಅವನು ಯಾವಾಗ ನಮ್ಮ ಹಣ ಕೊಡ್ತಾನೆ ಅವನು ಅಂತ ದಿವಸ ಎಣಿಸ್ತಾ ಇರ್ತಾನೆ ಹಗಲು ರಾತ್ರಿ. ಹಾಗೆ ಯಮನೂ ಕೂಡ ನಮಗೆ ನಮ್ಮ ಕರ್ಮಗಳ ಲೇಪನದಿಂದ ನಮಗೊಂದು ಸ್ವಲ್ಪ ಆಯುಷ್ಯವನ್ನು ಎಷ್ಟೋ ಒಬ್ಬೊಬ್ಬರಿಗೆ ಒಂದೊಂದು ಥರ ಇರ್ತದೆ. ಆಯುಷ್ಯ ಹಾಕಿ ಕಳಿಸಿರ್ತಾನೆ. ಅದ್ರ ನಾವು ಒಂದು ಹಗಲು ಅಥವಾ ಒಂದು ರಾತ್ರಿನೂ ಹೆಚ್ಚು ಕಡಿಮೆ ಮಾಡೋದಿಲ್ಲ. ನಮ್ಮ ಆಯುಷ್ಯದ ದಿವಸಗಳನ್ನ ಅವನಿಗೆ ಎಣಿಸ್ತಾನೆ ಇರ್ತಾನೆ. ಅವನಿಗೆ ನಮ್ಮ ಹಾಗೆ ಕಂಪ್ಯೂಟರು, ಅಕೌಂಟೆಂಟ್ ಎಲ್ಲ ಬೇಕಾಗೋದಿಲ್ಲ. ಸೃಷ್ಟಿಯ ನಿಯಮನೇ ಹಾಗಿದೆ. ಅಂದಮೇಲೆ ನಾವು ಮತ್ತೆ ನಮ್ಮದು ದಿನ ಕಳೆದು ಹೋಗಿದ್ದು ಮತ್ತೆಂದೂ ವಾಪಸ್ ಬರೋದಿಲ್ಲ. ನಾನಿನ್ನೂ ಪುಣ್ಯ ಮಾಡ್ಕೊಂಡಿಲ್ಲ ಹೇಳಿ ನಾವು ಸಾಯ ಕೊಡೆ ಕಾಲಕ್ಕೆ ಚಿಂತೆ ಮಾಡಿದ್ರೆ ಅದೇನು ಪ್ರಯೋಜನ ಇಲ್ಲ, ಮತ್ತೆ ಪರತ್ ಹೋಗ್ಲಿಕ್ಕೆ ಬರುವುದಿಲ್ಲ. ಹಾಗಾಗಿ ನಾವು ಹಗಲು ರಾತ್ರಿ ಎನ್ನದೆ ದೇವರ ಧ್ಯಾನವನ್ನು ಮಾಡಬೇಕು. ನಮ್ಮ ಕೆಲಸ ಕರ್ಮಗಳನ್ನು ಮಾಡ್ತಾನೆ ನಾವು ದೇವರ ಧ್ಯಾನವನ್ನು ಮಾಡಬೇಕು. ಹಾಗೇನೂ ಮಾಡಿಲ್ಲ, ಪುಣ್ಯ ಕಾರ್ಯ ಮಾಡಿಲ್ಲ ಅಂದ್ರೆ ಅವರು ಪಶುವಿಗೆ ಸಮಾನ ಅಂತ ಎಲ್ಲ ಪುರಾಣಗಳಲ್ಲಿ ಹೇಳಿದೆ. ಮನುಷ್ಯ ಯಾವ ದಿವಸ ಪುಣ್ಯ ಮಾಡೋದಿಲ್ವೋ ಆ ದಿವಸ ಒಂದು ಸುಮ್ಮನೆ ವ್ಯರ್ಥ ಆಯಿತು ಅಂತ ನಾವು ತಿಳ್ಕೊಳ್ಬೇಕು. ಹಾಗೆ ಒಂದು ದಿನವೂ ವ್ಯರ್ಥವಾಗದಂತೆ ನಮಗೆ ಬುದ್ಧಿ ತಿಳಿದ ಮೇಲೆ ನಾವು ನಡ್ಕೊಳ್ಬೇಕು ನಿಜವಾಗಂದ್ರೆ. ಆಗಷ್ಟೇ ನಮ್ಮದು ಒಂದು ಶ್ರೇಯಸ್ಸು ಸಿಗಲಿಕ್ಕೆ ಸಾಧ್ಯ. ಸಂಸಾರ ಎನ್ನುವುದು ಹೇಗೆ ಹೂವು ನೋಡ್ರಿ, ಬೆಳಿಗ್ಗೆ ಮೊಗ್ಗಿರ್ತದೆ, ಹಾಗೆ ಅರಳ್ತದೆ, ಸಂಜೆ ಅಂದ್ರೆ ಹೋಗ್ಬಿಡ್ತದೆ. ಹಾಗೆ ನಮ್ದು ಜೀವನ. ಹುಟ್ಟಿದ ತಕ್ಷಣ ನಾವು ಸಣ್ಣವರಿರ್ತೇವೆ, ಮಧ್ಯ ವಯಸ್ಸಿನಲ್ಲಿ
ಸ್ವಲ್ಪ ಪ್ರಾಯದವರು ಇರ್ತೇವೆ. ಸಂಜೆ ಅಂದರೆ ಹೂವು ನಾಶ ಆಗುವಂಗೆ ನಮ್ಮದು ಸ್ವಲ್ಪ ಮುಪ್ಪಾಗ್ತಾ ಬಂದಂತೆಯೇ ಶರೀರ ನಾಶ ಆಗ್ಬಿಡ್ತದೆ. ಈ ದೇಹ ಸ್ಥಿರ ಅಲ್ಲ, ಮಾಯ ಇದು. ಹಾಗಾಗಿ ನಾವು ಇದಕ್ಕೆ ಅಂಟುಕೊಂಡಿರಬಾರ್ದು ಹೇಳಿ ಇಲ್ಲಿ ಆ ಮಗು ತಾಯಿಗೆ ಹೇಳ್ತಾನೆ. ಬಾಲಬ್ರಹ್ಮಚಾರಿ ಅಂತಾನೆ ಹೇಳ್ಬೇಕಲ್ಲ ಈಗಾಗಲೇ ಅವನಿಗೆ. ಆದರೆ ಬಾಲಕನು ಅಂತ ನಾವು ಹೇಳ್ಬೋದು. ಅವನ ಜ್ಞಾನ ಮಾತ್ರ ಬ್ರಹ್ಮಜ್ಞಾನ. ಅಂದು ಊರ ಮಹನೀಯರೆಲ್ಲರೂ ಹೇಳ್ತಾ ಇದ್ರು. ಅವನು ತಾಯಿಗೆ ಇಷ್ಟೆಲ್ಲ ಮಾತು ಹೇಳಿ ತಾಯಿಗೆ ನಮಸ್ಕಾರ ಮಾಡ್ತಾನೆ. ಆಗ ಅವಳು, ನೀನು ನಮಗೆ ಜ್ಞಾನವನ್ನು ಬೋಧಿಸಿದೆ, ಆದರೆ ನೀನು ನನ್ನದೊಂದು ವಿನಂತಿಯನ್ನು ಕೇಳಬೇಕು. ನಮಗೆ ಪುತ್ರರು ಆಗ್ತಾರೆ ಅಂತ ನೀ ಹೇಳಿದೆ, ಆದರೆ ನನಗಿನ್ನೂ ಪುತ್ರರಾಗಿಲ್ವಲ್ಲ, ಹಾಗಾಗಿ ನನಗೆ ನಂಬಿಕೆ ಇಲ್ಲ. ನೀನು ನಮಗೆ ಮತ್ತು ಪುತ್ರರು ಹುಟ್ಟಿದ ಮೇಲೆ ನೀವು ಹೋದರೆ ನಾನು ಹ್ಞೂ ಹೇಳ್ತೇನೆ, ಒಪ್ಪಿಗೆ ಕೊಡ್ತೇನೆ ಅಂತ ಹೇಳ್ತಾಳೆ. ಇಲ್ಲ ಅಂದರೆ ನಾನು ಪ್ರಾಣ ಬಿಟ್ಬಿಡ್ತೇನೆ ಈಗಲೇ ಅಂತಾಳೆ. ಆಗ ಅವನು ಉಪಾಯ ಇಲ್ದೇನೆ ಹಾಗೆ ಆಗಲಿ ಅಂತ ಹೇಳ್ತಾನೆ. ಈ ಪ್ರಕಾರ ಅವಳು ಗರ್ಭಿಣಿ ಆಗ್ತಾಳೆ. 9 ತಿಂಗಳಕ್ಕೆ ಅವಳಿ ಜವಳಿ ಗಂಡು ಮಕ್ಕಳು ಹುಡ್ತಾರೆ. ಆಗ ಇವನಿಗೆ ದಾರಿ ಸುಲಭವಾಯಿತು, ಬಾಲಬ್ರಹ್ಮಚಾರಿ ಅಂತ ಹೇಳಬೇಕು ನಾವು. ಆ ಮಕ್ಕಳನ್ನ ಆಡಿಸ್ತಾ ಇವಳು 3 ತಿಂಗಳದ ಶಿಶುಗಳಾದರು ಅವರು. ಆಗ ಇವನು ಒಂದಿನ ಅಮ್ಮನ ಹತ್ರ ಹೇಳ್ತಾನೆ, ಅಮ್ಮ, ನಿನಗೆ ಪೂರ್ಣ ಆಯುಷ್ಯ ಉಳ್ಳಂತಹ 2 ಮಕ್ಕಳು ಹುಟ್ಟಿದ್ದಾರೆ. ನನ್ನ ಮಾತಂತೂ ನಿಜ ಆಯಿತು. ಇನ್ನೂ ನಿನಗೆ 2 ಪುತ್ರರು 1 ಪುತ್ರಿ ಜನನ ಆಗ್ತದೆ. ಎಲ್ಲ ದೃಷ್ಟಿಯಿಂದನೂ ಚೆನ್ನಾಗಿರ್ತಾರೆ. ನಿನ್ನ ಈ ಕುಟುಂಬ ಯಾವಾಗಲೂ ನಶಿಸುವುದಿಲ್ಲ, ಒಳ್ಳೆ ಸಮೃದ್ಧವಾಗಿರ್ತದೆ. ಎಲ್ಲ ನಮ್ಮ ಈ ಕುಲದವೆಲ್ಲರೂ ಸದ್ಗತಿಯನ್ನು ಕಾಣ್ತಾರೆ. ಹಾಗಾಗಿ ನೀನು ಚಿಂತೆ ಮಾಡೋ ಕೆಲಸ ಇಲ್ಲ, ನನಗೆ ಹೋಗ್ಲಿಕ್ಕೆ ಅಪ್ಪಣೆಯನ್ನು ಕೊಡಬೇಕು ಅಂತ ಕೇಳ್ಕೊಳ್ತಾರೆ. ಆವಾಗ ಅವಳು, ನೀನು ನಮ್ಮ ವಂಶವನ್ನು ಉದ್ಧರಿಸಿದ್ದೀಯಾ. ನಾವು ಶನಿ ಪ್ರದೋಷದಲ್ಲಿ ಶಂಕರನನ್ನು ಪೂಜಿಸಿದ ಫಲದಿಂದ ನೀನು ನಮ್ಮ ಮಗನಾಗಿ ಅವತರಿಸಿ ಸಾಕ್ಷಾತ್ ಗುರುವೇ ಆಗ್ಬಿಟ್ಟೆ. ಆದರೆ ನೀನು ಹೋದ್ರೆ ನಮ್ಮ ಗತಿ ಏನು, ನಮಗೆ ಏನಾದರೂ ಕಷ್ಟ ಆದರೆ ಅಂತ ಕೇಳಿದಾಗ, ಇಲ್ಲ, ನೀವೇನು ಚಿಂತೆ ಮಾಡಬೇಡಿ, ನಾನು ನಿಮ್ಗೆ ಆಗಾಗ ದರ್ಶನ ಕೊಡ್ತೇನೆ. ಹೇಗೆ ಗಂಗಾ ಮಾತೆ ಸಗರ ಪುತ್ರರ ಮೇಲೆ ಹರಿದು ಅವರ 42 ಕುಲಗಳನ್ನು ಪಾವನ ಮಾಡಿದಂತೆ ನೀನು ನಮ್ಮ ಕುಲವನ್ನೆಲ್ಲ ಪಾವನ ಮಾಡೋಳು ಮತ್ತೊಮ್ಮೆ ತಾಯಿ ಕೇಳ್ಕೊಳ್ತಾಳೆ. ಅವನು ಅದಕ್ಕೆಲ್ಲ ಆಶೀರ್ವಚನ ಮಾಡಿ ಒಪ್ಪಿಗೆಯನ್ನು ಸೂಚಿಸಿ, ನೀನು ಮುಂದಿನ ಜನ್ಮದಲ್ಲಿಯೂ ಐಶ್ವರ್ಯವಂತೆಯಾಗಿಯೇ ಹುಡ್ತೀಯ ಅಂತ ತಾಯಿಗೆ ಹೇಳಿ, ಕೊನೆಗೆ ಅಂತ್ಯದಲ್ಲಿ ನೀನು ಮೋಕ್ಷವನ್ನು ಹೊಂದು, ಶಿವಪೂಜೆ ಮಾಡಿದವರಿಗೆ ಪುನರ್ಜನ್ಮವಿಲ್ಲ, ಆದ್ದರಿಂದ ನಿನ್ನ ಉದರದಲ್ಲಿ ನಾನು ಜನಿಸಿ ಇಷ್ಟು ದಿನ ನಿನ್ನ ಜೊತೆ ಉಳಿದೆ, ಈಗ ನನಗೆ ಮುಂದೆ ಹೋಗ್ಲಿಕ್ಕೆ ಅಪ್ಪಣೆಯನ್ನು ಕೊಡು ಅಂತ ಕೇಳಿದಾಗ, ಈ ತಾಯಿ, ಹಾಗಿದ್ದರೆ ನೀವು ನಮಗೆ ಕಷ್ಟ, ಏನು ದೊಡ್ಡ ಕಷ್ಟ ಎಲ್ಲ ಬರದೇ ಇದ್ದಾಗ ನಮ್ಮನ್ನು ಸದಾ ಕಾಪಾಡಬೇಕು, ಅಲ್ಲದೆ ನಮಗೆ ಅವಾಗ ದರ್ಶನ ಕೊಡ್ತಾ ಇರಬೇಕು ಅಂತ ಕೇಳ್ಕೊಂಡಾಗ ಗುರು ಏನಂತಾರೆ ಅಂದರೆ, ಇಲ್ಲ, ನಾನು ಖಂಡಿತ ದರ್ಶನ ಕೊಡ್ತೇನೆ, ಆದರೆ ದಿನ ನನ್ನನ್ನು ನೆನ್ಪು ಮಾಡ್ಕೊಬೇಡಿ, ದರ್ಶನ ಬರ್ಲಿಕ್ಕೆ ಆಗೋದಿಲ್ಲ. 33 ವರ್ಷದ ನಂತರ ಬಂದು ನಿಮಗೆ ದರ್ಶನ ಕೊಡ್ತೇನೆ ಅಂತ ಹೇಳ್ತಾನೆ. ಆಗ ಇವರು ಖುಷಿ ಪಡ್ತಾರೆ. ಊರಿನ ಜನರೆಲ್ಲರೂ ಇವನನ್ನು ಕಳಿಸ್ಕೊಡ್ಲಿಕ್ಕೆ ಅಂತ, ಬಾಲ ಗುರು ಅದರಲ್ಲ ಅವ್ರನ್ನ ಕಳಿಸ್ಕೊಡ್ಲಿಕ್ಕೆ ಅಂತ ಎಲ್ಲರೂ ಬರ್ತಾರೆ. ಇವರು ಸಾಧಾರಣ ಬಾಲಕನಲ್ಲ, ತ್ರಿಮೂರ್ತಿನೇ ಅಂತ ಎಲ್ಲರೂ ಮಾತಾಡ್ತಾರೆ. ಎಲ್ಲರೂ ಅವರಿಗೆ ನಮಸ್ಕಾರ ಮಾಡಿ ಆಮೇಲೆ ತಮ್ಮ ಮನೆಗಳಿಗೆ ಹೋಗ್ತಾರೆ. ಆದರೆ ತಂದೆ ತಾಯಿಗೆ ಎಷ್ಟಂದ್ರೂ ತಮ್ಮ ಮಗನಲ್ವೇ, ಸ್ವಲ್ಪ ದೂರ ಅವನನ್ನು ಕಳಿಸ್ಕೊಡ್ಲಿಕ್ಕೆ ಅಂತ ಹೋಗ್ತಾರೆ. ಆಗ ಅವರು ದತ್ತಾತ್ರೇಯರು ತಾವೇ ತ್ರಿಮೂರ್ತಿ ಸ್ವರೂಪ ಅಂತ ಅವರಿಗೆ ತ್ರಿಮೂರ್ತಿ ಅವತಾರವಾಗಿ ನಿಜ ರೂಪವನ್ನು ತೋರಿಸ್ತಾರೆ. ಆಗ ಅವರ ಚರಣಗಳಿಗೆ ನಮಸ್ಕಾರ ಮಾಡಿ, ಜಯ ಜಯ ಜಗದ್ಗುರುವಿ ತ್ರಿಮೂರ್ತಿ ಅವತಾರಕನಿ
ನಾವು ಹೆಚ್ಚಿನ ಪುಣ್ಯವಂತರಾದ್ದರಿಂದಲೇ ನಮಗೆ ನಿನ್ನ ಚರಣ ದರ್ಶನ ಆಯಿತು ಅಂತ ಅಪ್ಪ ಅಮ್ಮ ಇಬ್ಬರು ಅವನಿಗೆ ಭಕ್ತಿಯಿಂದ ನಮಸ್ಕಾರ ಮಾಡ್ತಾರೆ. ಆಮೇಲೆ ಗುರು ಪರಂಪರೆಯನ್ನು ಹೇಳ್ತಾ ಹೋಗ್ತಾರೆ. ಅದು ಹೇಳಿದ್ರೂ ಮುಗಿಯೋದಿಲ್ಲ ಅನ್ಬೇಕು ಅಷ್ಟಿದೆ ಗುರು ಪರಂಪರೆ. ಆದರೂ ಹೇಳ್ತಾರೆ, ಆದಿಗುರುವು ಶಂಕರನು, ಆಮೇಲೆ ವಿಷ್ಣು, ಬಳಿಕ ಬ್ರಹ್ಮ, ಅನಂತರ ವಸಿಷ್ಠರು, ಆಮೇಲೆ ಶಕ್ತಿವಂತರಾದ ಪರಾಶರರು, ಬಳಿಕ ಅವರ ಶ್ರೇಷ್ಠ ಶಿಷ್ಯರು ವಿಷ್ಣುವಿನ ಅವತಾರವಾದ ವ್ಯಾಸರು, ಆಮೇಲೆ ಶುಕ್ಲಾಚಾರ್ಯರು, ಬಳಿಕ ಗೌಡ ಪಾದಾಚಾರ್ಯರು, ಆಮೇಲೆ ಗೋವಿಂದ ಪಾದಾಚಾರ್ಯರು, ಆಮೇಲೆ ಶೃಂಗೇರಿಯಲ್ಲಿ ಶಾರದಾಂಬೆಯನ್ನು ಸ್ಥಾಪಿಸಿದಂಥ ಶಂಕರಾಚಾರ್ಯರು, ಆಮೇಲೆ ವಿಶ್ವರೂಪಾಚಾರ್ಯರು, ಬೋಧಗಿರಿಯಾಚಾರ್ಯರು, ಸಿದ್ಧಗಿರಿಯಾಚಾರ್ಯರು, ಈಶ್ವರ ತೀರ್ಥರು, ನರಸಿಂಹತೀರ್ಥರು, ವಿದ್ಯಾತೀರ್ಥರು, ಶಿವತೀರ್ಥರು, ಭಾರತೀ ತೀರ್ಥರು, ವಿದ್ಯಾರಣ್ಯ ಶ್ರೀಪಾದ ಮುನಿಗಳು, ವಿದ್ಯಾತೀರ್ಥರು, ಮಲಯಾನಂದ ತೀರ್ಥರು, ದೇವತೀರ್ಥರು, ವೃದ್ಧ ಸರಸ್ವತಿಗಳು, ಬಳಿಕ ಸರಸ್ವತಿ ಯಾದವೇಂದ್ರರು. ಈ ಸರಸ್ವತಿ ಯಾದವೇಂದ್ರರ ಮುಖ್ಯ ಶಿಷ್ಯರು ಈಗ ಹೇಳಿದ ಕೃಷ್ಣ ಸರಸ್ವತಿಗಳು. ಹೇಳಿ ಲೌಕಿಕವಾದ ಗುರು ಪರಂಪರೆಯನ್ನು ಹೇಳ್ತಾರೆ. ಅಂದರೆ ಯಾರೇ ಮನುಷ್ಯ ಜನ್ಮದಲ್ಲಿ ಅವತಾರ ಅಂತ ಬಂದರೂ ಕೂಡ ಲೌಕಿಕವಾಗಿ ಅವರಿಗಿರೋದ್ರಿಂದ ಅವರಿಗೆ ಗುರು ಬೇಕೇ ಬೇಕು ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾರೆ. ಇಲ್ಲಿಗೆ 12ನೇ ಅಧ್ಯಾಯ ಮುಗಿಯಿತು. ಧನ್ಯವಾದಗಳು.